ಹಲೋ ಫ್ರೆಂಡ್ಸ್, ಇನ್ನು ಇವತ್ತು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಗೆ ಒಂದು ಸ್ವಲ್ಪ ಒಂದಿನ ಲೇಟ್ ಆಗ್ಲತ್ತದ, ಹಾಗಾಗಿ ಇವತ್ತು ವ್ಲಾಗ್ ಹಾಕ್ಲತ್ತೀನಿ. ಇನ್ನು ಇವತ್ತೇನಪ್ಪ ಅಂದರೆ ಯುಗಾದಿ ಹಬ್ಬದ ದಿನ ನಮ್ಮ ಅಮ್ಮ ಮಾಡಿದ್ದು ಎಡವಟ್ಟು ನೋಡ್ರಿ ನನಗೆ ಯಾವ ಥರ ಆಗ್ಯದಂತ. ಫುಲ್ಲು ಟೆನ್ಷನು. ಮುಂಜಾನೆ ಎದ್ರಾಯ್ತು, ಹಬ್ಬದ ದಿನ ಕಂಪಲ್ಸರಿ ಟೆನ್ಷನ್ ಇರ್ತದ. ಅದ್ರಾಗ ಬೇರೆ ಇಂಥ ಎಡವಟ್ಟುಗಳು ಅದು ಅಂದ್ರೆ ಭಾಳ ಟೆನ್ಷನ್ ಆಯ್ತದ. ಏನು ಎಡವಟ್ಟು ಮಾಡ್ಯಾಳ ಅಂತ ಮುಂದೆ ವೀಡಿಯೋದಾಗ ನೋಡ್ರಿ. ಇನ್ನು ಇವತ್ತು ಬಂದು ಯುಗಾದಿ ಹಬ್ಬ ಆಗಿ ಸಲುವಾಗಿ ನಾನು ನಮ್ಮ ಸ್ಟೈಲ್ದಾಗ ಮಾಡ್ಲತ್ತಿಲ್ಲ, ಕರ್ನಾಟಕ ಸ್ಟೈಲ್ದಾಗ ಹೋಳ್ಗೆ ಅದು ಎಲ್ಲ ಮಾಡ್ಲತ್ತಿಲ್ಲ. ಯಾಕಂದ್ರೆ ನಮಗೂ ಒಟ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಹೋಳ್ಗೆ ಊಟ ಮಾಡೋದು, ಯಾಕಂದ್ರೆ ರೀಸೆಂಟಾಗಿ ಮಾಡಿದ್ದೇವೆ. ಹಾಗಾಗಿ ಇನ್ನು ಈ ಕಡೆ ಸೈಡು ಆಂಧ್ರ ಸೈಡ್ ಹೆಂಗೆ, ತೆಲಂಗಾಣ ಸೈಡ್ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ಲತ್ತೀನಿ. ಈ ಕಡೆ ಬಂದು ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ, ಮಾವಿನಕಾಯಿ ಪುಳಿಯೋರ ಅಂತಾರೆ. ಮಾವಿನಕಾಯಿ ಚಿತ್ರಾನ್ನ ಅಂತ ನಾವು ಅಂತೀವಿ. ಹಾಗಾಗಿ ಒಂದೆರಡು ಮಾವಿನಕಾಯಿ ಅದು ಓನರ್ ಅದು ಕೊಟ್ಟಿರೋ ಅವೇ ಗೀಚಿಟ್ಟಿದ್ದ. ಏನು ಅದಕ್ಕೆಲ್ಲ ಏನೇನು ಬೇಕು, ಎಣ್ಣೆ ಮತ್ತು ಜೀರಿಗೆ, ಸಾಸಿವೆ, ಶೇಂಗಾ, ಕಡಿಬೇಳೆ, ಒಣಮೆಣ್ಸಿನ್ಕಾಯಿ, ಕರಿಬೇವು ಮತ್ತು ನಮ್ಮ ಮಾವಿನಕಾಯಿ ಗೀಚಿಟ್ಟಿದ್ದು ಮಾವಿನಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಇನ್ನು ನಾನು ಮನೆಗೆ ಪುಳಿಯೋರ ಪುಡಿ ಮಾಡಿ ಇಟ್ಕೊಂಡಿದ್ದ ಅದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ರೆ ಆಗೋಯ್ತು. ಪುಳಿಯೋರ ರೆಡಿ ಆಯ್ತದ. ಅಂದ್ರೆ ಈಗ ನಮ್ಮ ಸ್ಟೈಲ್ದಾಗ ಚಿತ್ರಾನ್ನ ಅಂತೀವಲ್ವ, ಮಾವಿನಕಾಯಿ ಚಿತ್ರಾನ್ನ ಅದು ರೆಡಿ ಆಯ್ತದ. ಇವತ್ತಿನ ದಿನ ಇಲ್ಲಂತೂ ಕಂಪಲ್ಸರಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ. ಮತ್ತು ನಮ್ಮ ಕಡೆಲ್ಲ ಈಗ ಬೇವು ಮಾಡ್ತೇವಲ್ವ ಯುಗಾದಿ ಹಬ್ಬಕ್ಕೆ. ಈ ಕಡೆ ಏನಪ್ಪ ಅಂದ್ರೆ ಕೆಲವೊಬ್ರು ಏನಪ್ಪ ಅಂದ್ರೆ ಒಣ ಬೇವಿನ ಹೂವು ಆಯಿತು, ಬೇವು, ಬೆಲ್ಲ, ಪುಟಾಣಿ, ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿ ಹಾಗೆ ತಿಂತಾರೆ. ಬಟ್ ನಮ್ಮ ಕಡೆ ಏನಪ್ಪ ಅಂದ್ರೆ ನೀರು ಥರ ಮಾಡಿಕೊಂಡು, ಜ್ಯೂಸ್ ಥರ ಮಾಡಿಕೊಂಡು ಕುಡಿತೇವೆ. ಇನ್ನು ನಾನು ಯಾವ ಥರ ಮಾಡ್ತೀನಿ ತೋರಿಸ್ತೀನಿ. ಇನ್ನು ಮಾಡಿದ ಅನ್ನದಾಗೆ ಇನ್ನೊಂದು ಸ್ವಲ್ಪ ಅನ್ನ ತೆಗೆದಿಟ್ಕೊಂಡಿದ್ದ, ಅಂದ್ರೆ ಮೊಸರನ್ನ ಮಾಡ್ಬೇಕಂತ. ಅದ್ರದ್ದು ಎಡವಟ್ಟೆ ನಮ್ಮ ಅಮ್ಮ ಮಾಡಿದ್ದು. ಏನಪ್ಪ ಅಂದ್ರೆ ಇಲ್ಲಿ ಮೊಸರು ತೊಂಬ ಅಂತ ಹೇಳಿ ಸಲುವಾಗಿ ಆಕೆ ಏನು ಮಾಡ್ಯಾಳ, ಹಾಲು ತಂದಾಳ. ನಾನು ನೋಡ್ಕೊಂಡಿರಲಿಲ್ಲ ಗಡಿ ಬಿಡಿದಾಗ, ಪಟ ಪಟ ಮಾಡೋರಾಯಿತು. ಇನ್ನು ಟಿಫಿನ್ ಭೀ ಮಾಡಿರಲಿಲ್ಲ. 11 ಗಂಟೆ ಆಗಿತ್ತು. ನಮ್ಮ ಮನೆಯವರೆಲ್ಲ ಎದ್ದಿರೋ 10 ಗಂಟೆಗೆ, ನಾನು ನಮ್ಮ ಜಾನು 6 ಗಂಟೆಗೆ ಎದ್ದಿದ್ದೀವಿ. ಬಟ್ ನಮ್ಮ ಮನೆಯವರು ಅಮ್ಮ ಲೇಟ್ ಮಾಡಿ ಎದ್ದಿರೋ, ಹಾಗಾಗಿ ಗಡಿ ಬಿಡಿ ಆಯಿತು ಅವ್ರು ಹೇಳಟ್ಗೆನೆ. ಹಾಗಾಗಿ ಮೊಸರು ತೊಗೊಂಬನ್ನಿ ಅಂದ್ರೆ ಹಾಲು ತಂದಿಳು. ನಾನು ನೋಡ್ಕೊಂಬಲ್ದೇ ಹಾಗೆ ಹಾಕ್ಬಿಟ್ಟಿನಿ ಹಾಲಿನಾಗ. ಇನ್ನೇನು ಮಾಡ್ಲಿಕ್ಕಾಯ್ತದ, ಬೇಸ್ ಇರ್ತಾವ ಅಷ್ಟು ಹಾಲು ತೆಗ್ದಿಟ್ಟು ಆ ಕಡೆ ಕಾಯ್ಸ್ಲಕ್ಕೆ ಇಟ್ಟೀನಿ. ಇರ್ತಾವ ಹೋಯ್ತಾವ ಗೊತ್ತಿಲ್ಲ ಅಂತಂದು. ಇನ್ನು ಈ ಕಡೆ ಒಂದು ಪ್ಯಾಕೆಟ್ ಮೊಸರು ತರಿಸಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ, ಈ ಕಡೆ ಮೊಸರಿಗೆ ಭೀ ಶೇಂಗಾ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವು ಅವೆಲ್ಲ ಹಾಕಿ ಬಗರ್ ಹೊಡೆದ್ರೆ ಅನ್ನ ರೆಡಿ ಆಯಿತು. ಹಾಲು ಮೊಸರು ಎಲ್ಲ ಒಂದೇ ಅಲ್ವಾ, ಹಾಗಾಗಿ ನಾನು ಅದರೊಳಗೆ ಮಿಕ್ಸ್ ಮಾಡೀನಿ. ಪರವಾಗಿಲ್ಲ, ಮಕ್ಕಳು ಭೀ ಉಣ್ತಾರೆ, ಹಾಲು ಭೀ ಚಂದೆ. ಹಾಗಾಗಿ ಇನ್ನು ಸ್ವಲ್ಪ ಮೊಸರು ಅಂದ್ರೆ ನಮ್ಮ ಜಾನುಗೆ ಸ್ವಲ್ಪ ಬಾಯಿಗೆಲ್ಲ ಪಕ್ಕಾಗ್ಯಾವ, ಹಾಗಾಗಿ ಆಕಿಗೆ ಸ್ವಲ್ಪ ಸಪ್ಪಗೆ ಮಾಡಮಂತ ಮಾಡಿದ್ದ. ಇನ್ನು ಈ ಕಡೆ ಪುಳಿಯೋರ ಚಿತ್ರಾನ್ನ ಭೀ ರೆಡಿ ಆಯಿತು, ಮಾವಿನಕಾಯಿ ಚಿತ್ರಾನ್ನ ಮತ್ತು ಮೊಸರನ್ನ ಭೀ ರೆಡಿ ಆಯಿತು. ಇನ್ನು ನಮ್ಮ ಕಡೆಯಿಂದ ಬೇವು ಅಂದರೆ ಬೇವು ಮಾಡ್ಲತ್ತೀನಿ. ಇನ್ನು ಏನಂತರ ಗೊತ್ತಿಲ್ಲ, ಬೇವು ಬೆಲ್ಲ ಈ ಕಡೆಲ್ಲ. ನಾವಂತೂ ಬೇವು ಅಂತೀವಿ ಯುಗಾದಿ ಹಬ್ಬಕ್ಕೆ ಮಾಡೋದು. ಇನ್ನು ನಮ್ಮ ಕಡೆಲ್ಲ ಯುಗಾದಿಗೆ ಏನಪ್ಪ ಅಂದ್ರೆ ನಮ್ಮ ಅಮ್ಮವ್ರ ಮನೆಯಾಗ ಅಂದ್ರೆ ನಮ್ಮ ತವ್ರ ಮನೆ ಸೈಡು ಇವತ್ತಿನ ಯುಗಾದಿ ದಿನ ಎಲ್ಲ ಹೋಳ್ಗೆ ಊಟ ಮಾಡಿ ಬೇವದು ಕುಡ್ದು ಈವ್ನಿಂಗ್ ಟೈಮು ಅಂದ್ರೆ ಒಂದು 4 ಗಂಟೆಗೆ ಹಂಗೆ ದೊಡ್ಡ ಗಿಡಕ್ಕೆ ಒಂದು ದೊಡ್ಡ ಜುಕಾಲಿ ಹಾಕ್ತೀವಿ. ಇಂತಿಂಥ ದಮ್ಮಂದು ಜುಕಾಲಿ ಹಾಕಿ ಇನ್ನು ಜುಕಾಲಿ ಆಡ್ತಿದ್ದೇವೆ ಸಣ್ಣಂದಿದ್ದಾಗ. ಈಗಂತೂ ಯಾರೂ ಆಡಲಾಗ್ಯಾರ. ಮಿನಿಮಮ್ ಒಂದು ಈಗ ಮ್ಯಾರೇಜ್ ಆಗಿದ್ದು ಹಿಡ್ದಂತೂ ನಾನು ನೋಡಿಲ್ಲ ಯಾರ್ದು ಆಡೋದು. ಫಸ್ಟೆಲ್ಲ ನಾವು ಸಣ್ಣಂದಿದ್ದಾಗಂತೂ ನಾವು ಸಣ್ಣವ್ರು ಒಂದು ಕಡೆ ಹಾಕೊಂಡ್ರೆ ದೊಡ್ಡವರು ನಮ್ಮ ಅಮ್ಮ ಆಂಟಿದೇರು ಅವರೆಲ್ಲ ಒಂದು ಕಡೆ ಹಾಕೋತಿರು. ಆ ಟೈಪ್ ನಾವು ಯುಗಾದಿ ಮಾಡ್ತಿದ್ದೇವೆ. ಇನ್ನು ಈಗಂತೂ ಯಾರೂ ಮಾಡಲ್ಲ, ಊಟ ಮಾಡೋದು ಮಕ್ಕೊಂಬೋದು ಒಂದೇ. ಇನ್ನು ಈ ಕಡೆ ಬಂದು ನಾನು ಬೇವಿಗೆ ಇನ್ನು ಹುಣ್ಚಿಕಾಯಿ ಅದು ನೆನೆ ಇಟ್ಟಿದ್ದ, ಹುಣ್ಚಿಕಾಯಿ ಎಲ್ಲ ಹಾಕಿ ನಾವು ಅದಕ್ಕೆ ಬೆಲ್ಲ ಹಾಕಿನಿ. ಇನ್ನು ನೈಟೇ ನಾನು ಫ್ರಿಜ್ನಾಗ ಕೂಲ್ ನೀರು ಇಟ್ಟಿದ್ದ, ಹಾಗಾಗಿ ಕೂಲ್ ನೀರು ಹಾಕ್ಕೊಂಡೀನಿ, ತಣ್ಣನ ನೀರು. ಇನ್ನು ಇಲ್ಲಿ ಬಂದು ಕಾಜು, ಬಾದಾಮು, ಕಿಸ್ಮಿಸಿ ಮತ್ತು ಮಳ್ಳಿ ಬೀಜ ಅಂತಾರಲ್ವ ಅವು, ಮತ್ತು ಮಾವಿನಕಾಯಿ ಗೀಚಿಟ್ಟಿದ್ದು ಮಾವಿನಕಾಯಿ, ಮತ್ತು ಇಲ್ಲಿ ಸ್ವಲ್ಪ ಫ್ರೂಟ್ಸ್ ಹಾಕಬೇಕಿತ್ತು. ನಮ್ಮ ಕಡೆ ಎಲ್ಲ ಫ್ರೂಟ್ಸ್ ಅಂದ್ರೆ ಬಾಳೆಕಾಯಿ ಮತ್ತು ಗ್ರೇಪ್ಸು, ವಾಟರ್ ಮಿಲನು, ಕರ್ಬೂಜು ಇಂಥವೆಲ್ಲ ಹಾಕ್ತಾರೆ. ನಮ್ಮ ಮನ್ಯಾಗ ಗ್ರೇಪ್ಸ್ ಅದು ಏನೂ ಇರಲಿಲ್ಲ, ಹಾಗಾಗಿ ಓನ್ಲಿ ವಾಟರ್ ಮಿಲನ್ ಇತ್ತು. ಅದು ಒಂದೇ ಸಣ್ಣದು ಕಟ್ ಮಾಡಿ ಹಾಕೀನಿ. ಇನ್ನು ಈ ಕಡೆ ಕಸಿ ಇರ್ತಾವಲ್ವ ಅವು ಭೀ ಸ್ವಲ್ಪ ಕುಟ್ಟಿ ಹಾಕೀನಿ. ಮನೆಗಿದ್ವು ಅವು ಭೀ ಸ್ವಲ್ಪ ಎಲ್ಲ ಸ್ವಲ್ಪ ಪೇಸ್ಟ್ ಗತ್ತಲೆ ಮಾಡೀನಿ. ಅಂದ್ರೆ ಸ್ವಲ್ಪ ತೋಲ್ ದಂಬಿಲ್ಲ ಬರೀಕಿಲ್ಲ, ಕುಟ್ಟಿ ಹಾಕಿ ಮಿಕ್ಸ್ ಮಾಡಿ ಇಟ್ಟೀನಿ, ಬೆಲ್ಲ ಅದು ಕರಗಬೇಕಂತಂದು. ಇನ್ನು ಇಷ್ಟು ಮಾಡ್ರೆ ಆಗೋಯ್ತು. ಇನ್ನು ಇದಕ್ಕೆಲ್ಲ ಪೂಜೆ ಮಾಡಬೇಕು. ಆ್ಯಕ್ಚುಲಿ ಗಡಿಗೆದಾಗ ಮಾಡ್ತಾರೆ, ಬಟ್ ನಾ ಏನೋ ಅಷ್ಟೊಂದು ಕುಡಿಯಲ್ಲ.
ಈ ಸರ್ತಿ ಮಾಡಮಿ ಅಂತ ಮಾಡ್ಲತ್ತೀನಿ, ಒಂದೊಂದು ಸರ್ತಿ ಮಾಡ್ತೀನಿ, ಒಂದೊಂದು ಸರ್ತಿ ಮಾಡಲ್ಲ. ಹಾಗಾಗಿ ಮಾಡಿದ್ರು ಭೀ ಸ್ವಲ್ಪ ಮಾಡ್ತೀನಿ. ಬಟ್ ಈ ಸರ್ತಿ ಸ್ವಲ್ಪ ಜಾಸ್ತಿ ಮಾಡ್ಬೇಕಂತ ಮಾಡೀನಿ. ಯಾಕಂದ್ರೆ ಮ್ಯಾಗ ಓನರ್ ಅವ್ರ ಮನೆಗೆ ಇವಾಗ ಮ್ಯಾರೇಜ್ ಆಗಿತ್ತಂತ, ಹಾಗಾಗಿ ಅವ್ರು ಮಾಡಪ್ಲೇ ಇಲ್ಲ ಅಂದ ಸಲುವಾಗಿ ಮಾಡಿಕೊಟ್ರಾಯ್ತು. ಮ್ಯಾಂಗೋ ಅದು ತಂದು ಕೊಟ್ಟಾರ, ಹಾಗಾಗಿ ಮಾಡಿಕೊಟ್ರಾಯ್ತು ಅಂತಂದು ಇನ್ನು ಜಾಸ್ತಿನೇ ಮಾಡೀನಿ. ಇನ್ನು ಈ ಕಡೆ ಅದು ಮಾಡಿ ಇಟ್ಟಿನಲ್ವ, ಬೆಲ್ಲ ಅದು ಕರಗಿ ಅದು ಎಲ್ಲ ಸ್ವೀಟ್ ಎಲ್ಲ ಅದ್ರಾಗ ಡ್ರೈ ಫ್ರೂಟ್ಸ್ಗಳೆಲ್ಲ ಮಿಕ್ಸ್ ಆದವು ಅಂದ್ರೆ ಟೇಸ್ಟ್ ಬರ್ತದೆ. ಹಾಗಾಗಿ ಅಲ್ಲಿ ತನಕ ನಾನು ಈ ಕಡೆ ಪೂಜೆ ಮಾಡ್ಕೊಳತ್ತೀನಿ. ನಮ್ಮ ಮನೆಯವರಂತೂ ಎದ್ದು ಪೂಜೆ ಮಾಡ್ತಾರೇನಂತ ನಾನೇನು ಮಾಡಿದ್ದಂದ್ರೆ ಅವಾಗೆ ದೇವ್ರ ಫೋಟೋ ಎಲ್ಲ ತೊಳೆದು ಎಲ್ಲ ಮಾಡು ಹೂವು ಹಚ್ಚಿ ಎಲ್ಲ ಮಾಡಿ ಇಟ್ಟಿದ್ದ. ಬಟ್ ದೀಪ ಒಂದು ಹಚ್ಚಿ ನೈವೇದ್ಯ ಏರ್ಸೋದಿತ್ತು. ಬಟ್ ಅವರು ಇನ್ನೂ ಸ್ನಾನ ಮಾಡಿರಲಿಲ್ಲ, ಹಾಗಾಗಿ ಇನ್ನು ನಾನೇ ಮಾಡ್ರಾಯ್ತಂತ ಮಾಡ್ಲತ್ತೀನಿ. ಆ್ಯಕ್ಚುಲಿ ಏನಪ್ಪ ಅಂದ್ರೆ ಮನೆಗೆ ಹೆಣ್ಮಕ್ಳು ಮಾಡ್ರು ಭೀ ಚಂದೇ ಪೂಜೆ. ಬಟ್ ಇನ್ನು ಏನಪ್ಪ ಅಂದ್ರೆ ಸ್ವಲ್ಪ ಗಂಡ್ಸು ಮಕ್ಕಳು ಮಾಡ್ರು ಇನ್ನೂ ಇಷ್ಟು ಜಾಸ್ತಿ ಒಳ್ಳೇದಾಯ್ತದಂತ. ಹಾಗಾಗಿ ಇನ್ನು ನಮ್ಮ ಮನೆಗಂತೂ ಕಂಪಲ್ಸರಿ ಅವರೇ ಮಾಡ್ತಾರೆ. ಬಟ್ ಹಬ್ಬ ಹುಣ್ಣಿ ಅಮಾವಾಸ್ಯೆ ಶುಕ್ರವಾರ ನಾನು ಮಾಡಬೇಕಾಯ್ತದ, ಕಂಪಲ್ಸರಿ ನಾನೇ ಮಾಡ್ತೀನಿ. ಇನ್ನು ಏನಪ್ಪ ಅಂದರೆ ಇಷ್ಟೆಲ್ಲ ಮಾಡಲ್ಲಲ್ವ, ಹಾಗಾಗಿ ನಾನು ಅವ್ರಿಗೆ ಸಲುವಾಗಿ ಎಲ್ಲ ದೇವ್ರ ಫೋಟೋ ಎಲ್ಲ ತೊಳೆದು ಕುಂಕುಮ ಹಚ್ಚಿ ಇನ್ನು ಕಳಸ ಎಲ್ಲ ತುಂಬಿ ಇನ್ನು ಹೂವು ಎಲ್ಲ ಹಚ್ಚಿಟ್ರೆ ಅವ್ರು ಬಂದು ನೈವೇದ್ಯ ಏರಿಸಿ ದೀಪ ಹಚ್ತಾರೆ ಅಂದ್ಕೊಂಡಿದ್ದೆ. ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ನಾನು ಈ ಕಡೆ ಪೂಜೆ ಮಾಡ್ಲತ್ತೀನಿ. ಇನ್ನು ಕಂಪಲ್ಸರಿ ಮಾಡಂದ್ರೆ ಪಾಪ ನಮ್ಮ ಮನೆಯವ್ರು ಭೀ ಮಾಡ್ತಾರೆ, ಡೈಲಿ ಅವರೇ ಮಾಡ್ತಾರೆ. ಅಮಾವಾಸ್ಯೆ ಹುಣ್ಣಿ ದೇವರು ಪೂಜೆ ಅದು ನಾ ಮಾಡ್ಕೋತೀನಿ ಶುಕ್ರವಾರ ಹಂಗೆ. ಇನ್ನು ಇಲ್ಲಿ ಮನೆಗೆ ಅದು ಪೂಜೆ ಮಾಡಿಕೊಂಡು ಇನ್ನು ತಾಳಿ ಅದು ಕಂಪಲ್ಸರಿ ನಾನು ಪೂಜೆ ಮಾಡಿದ್ದಿನ ತಾಳಿಗೆ ಕಂಪಲ್ಸರಿ ಪೂಜೆ ಮಾಡ್ತೀನಿ. ಇನ್ನು ಕೆಲವೊಬ್ರು ಏನು ಅಂದ್ಕೊಂಡ್ರು ಪರವಾಗಿಲ್ಲ, ನಾನಂತೂ ಕಂಪಲ್ಸರಿ ಮದುವೆ ಆಗಿದ್ದು ಹಿಡಿದು ಮಾಡ್ಕೋತೀನಿ ಇದೇ ಥರ. ಇನ್ನು ಮನೆಗೆಲ್ಲ ಪೂಜೆ ಆಯಿತು. ಇನ್ನು ಇಲ್ಲಿ ಬಂದು ತುಳಸಿ ಪೂಜೆಗೆ ಮಾಡಬೇಕಂತ ಇನ್ನು ನಮ್ಮ ಮನೆಯವ್ರು ಮಾಡಿದ ಒಂದು ಕೆಲಸ ಏನಪ್ಪ ಅಂದ್ರೆ ತೋರಣ ಕಟ್ಟಿದ್ದು, ಮಾವಿನಕಾಯಿ ತೋರಣ. ನಾನೇನೋ ನೆಟ್ಟ ಹಾಕಿದ್ದೇವಲ್ವ, ಕಟ್ಲಕ್ಕಾಗಲ್ಲ ಅಂದ್ಕೊಂಡಿನಿ. ಬಟ್ ನಮ್ಮ ಮನೆಯವ್ರು ಎದ್ದು ತೋರಣದು ಕಟ್ಟಿ ರೆಡಿ ಮಾಡ್ಯಾರ. ಇವತ್ತು ಹಬ್ಬದ ಮನೆತನ ಕಾಣ್ಲತ್ತದ ತೋರಣ ಕಟ್ಟಿ ಸಲುವಾಗಿ. ಇನ್ನು ಇಲ್ಲಿ ಬಂದು ನಮ್ಮದು ಗಣೇಶಗ ಮತ್ತು ತುಳಸಿ ಗಿಡಕ್ಕೆ ಪೂಜೆ ಮಾಡತ್ತೀನಿ. ಆ್ಯಕ್ಚುಲಿ ತುಳಸಿ ಗಿಡ ಎಷ್ಟು ಸರ್ತಿ ಒಣಗೋಯ್ತಂದ್ರೆ ಈ ಮನೆಗೆ ಬಂದ ಮೇಲೆ ಅಂದ್ರೆ ನಾನು ಏನು ಮಾಡೀನಿ ಅಂದ್ರೆ ಈಗ ಲಾಸ್ಟ್ ಇಟ್ಟಿನಲ್ವ, ಆವಾಗ ಡೋರ್ ಎದುರೇ ಇಟ್ಟಿದ್ದ, ಅದಕ್ಕೂ ಬಿಸಿಲು ಬೀಳಲ್ದೇ ಒಣಗೋಗಿತ್ತು. ಹಿಂಗೆ ಒಂದು ಒಣಗಬೇಕಂದ್ರೆ ಇನ್ನೊಂದು ಹಚ್ಬೇಕಂತ, ಅದು ಪೂರ್ತಿ ಒಣಗಪ್ಲೆ ಬಿಡಬಾರ್ದು ಅಂತಂದರು. ಹಾಗಾಗಿ ನಾನೇನು ಮಾಡಿದೆ, ಈ ಕಡೆ ಒಂದು ಒಣಗ್ಲತ್ತದ ಅಂದ್ರೆ ಇನ್ನೊಂದು ಮೊಳಕೆ ತಂದು ಹಚ್ತಿದ್ದೆ, ಇನ್ನು ಮತ್ತೆ ಒಣಗ್ಯದ ಅಂದ್ರೆ ಮತ್ತೊಂದು ಮೊಳಕೆ ತಂದು ಹಚ್ತಿದ್ದೆ. ಇದು 3ನೇ ಮೊಳಕೆ ಚಂದ ಹೊಂಟದ. ಹಂಗಾಗಿ ನಾನು ಲಾಸ್ಟ್ ಕೊನೆಗೆ ಇಟ್ಟೀನಿ, ಸೂರ್ಯನ ಬೆಳಕು ಬೀಳ್ಬೇಕು ಅಂದ ಸಲುವಾಗಿ. ಇನ್ನು ಆ ಕಡೆ ಇಟ್ಟಿದ್ದು ಹಿಡ್ದು ಚಂದ ಚಿಗಿಲತ್ತದ ತುಳಸಿ ಗಿಡ. ಇನ್ನು ಅಲ್ಲೇ ನಮ್ಮ ಗಣೇಶ ಇದನ್ನು ಅವ್ರಿಗೆ ಭೀ ಪೂಜೆ ಮಾಡಿ ನೈವೇದ್ಯ ಅದು ಇಟ್ಟು ಹೊರಗೆ ಭೀ ಇನ್ನು ಮನೆಗೆ ಬಂದು ಮಕ್ಕಳಿಗಿಬ್ಬರಿಗೆ ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡಮಿ ಅಂತಂದು ರೆಡಿ ಮಾಡ್ಲತ್ತೀನಿ. ಆ್ಯಕ್ಚುಲಿ ಈ ವಿಡಿಯೋ ಶೂಟು ನಾನೇ ಮಾಡಬೇಕು, ನಾನೇ ರೆಡಿಯಾಗಿ ಮಾಡ್ಬೇಕು ಅಂದ್ಕೊಂಡ. ಏನಾಯ್ತಪ್ಪ ಅಂದ್ರೆ ಈಗ ನಾನು ರೆಡಿ ಆಗಬೇಕು ಅಂದ್ರೆ ಸೀರೆ ಅದು ಉಟ್ಕೊಂಡು ರೆಡಿಯಾಗಿ ವೀಡಿಯೋ ಮಾಡಬೇಕಾಯ್ತದ. ಇನ್ನು ಅದ್ರೊಳಗೆ ಭೀ ಸ್ವಲ್ಪ ಮುಂಜಾನೆ ನಮ್ಮ ಮನೆಯವರು ಲೇಟ್ ಮಾಡಿ ಎದ್ದ ಸಲುವಾಗಿ ಬೈಸ್ಕೊಂಡಿರು. ಹಾಗಾಗಿ ಬೈಸ್ಕೊಂಬಂದೇನು ಲೇಟ್ ಮಾಡಿ ಎದ್ದ ಸಲುವಾಗಿಲ್ಲ, ನನಗೂ ಎದ್ದ ಮೇಲೆ ಫ್ರೂಟ್ಸ್ ತಂದು ಕೊಡ್ರಿ, ಅದ್ರಾಗ ಹಾಕ್ಲಕ್ಕ ಗ್ರೇಪ್ಸು ಅದು ಅಂದಿದ್ದ. ಬಟ್ ಅವರು ಇಲ್ಲೇ ಮನೆಗೆ ಒಂದು ಎದ್ದಿದೆ 10 ಗಂಟೆಗೆ, ಅದ್ರಾಗೆ ಮನೆಗೆ ತಿರ್ಕೋತಾ ಅದು ಮಾಡ್ಕೋತಾ ಟೈಮ್ ಪಾಸ್ ಮಾಡ್ರು. ಹಾಗಾಗಿ ಒಂದು ಸ್ವಲ್ಪ ಬೈದಿದ್ದ. ಇನ್ನು ಅದ್ರ ಸಲುವಾಗಿ ಅವರು ವೀಡಿಯೋ ಅದು ತೆಗೆಪ್ಲೆ ಮೂಡ್ ಇಲ್ಲ ಅಂತ ತಿಳ್ಕೊಂಡು ಇನ್ನು ನಾನು ಹೋಲಿ ಬಿಡು, ಇನ್ನು ನನಗೆ ಭೀ ಅಷ್ಟೊಂದು ರೆಡಿ ಆಗೋದು ಇಂಟ್ರೆಸ್ಟ್ ಇಲ್ಲ ಅಂತಂದು ಇನ್ನು ಮಕ್ಕಳ ಕೈಲಾರ ಮಾಡಮಿ ಇವತ್ತು ವೀಡಿಯೋಸ್ ಅಂತಂದು ಅವ್ರಿಬ್ರಿಗೆ ಭೀ ಸೇಮ್ ಡ್ರೆಸ್ ಹಾಕ್ಲತ್ತೀನಿ. ಇನ್ನು ಇವು ಭೀ ಹೊಸದಾಗೆ ತೊಗೊಂಡು ಬಂದಿವು. ಅಂದ್ರೆ ನಮ್ದು ಅತ್ತೆಯವ್ರು ತೊಗೊಂಡು ಬಂದಾರ ಮೊನ್ನೆ ನಮ್ಮ ಅಮ್ಮರ ಮನೆ ಗೃಹ ಪ್ರವೇಶಕ್ಕೆ. ಹಾಗಾಗಿ ಇನ್ನು ಇಬ್ರಿಗೆ ಭೀ ಸೇಮ್ ಟ್ವಿನ್ಸ್ ಗತ್ಲೆ ಹಾಕಮಿ ಅಂತ ಡ್ರೆಸ್ ಹಾಕಿ ರೆಡಿ ಮಾಡತ್ತೀನಿ. ಇನ್ನು ನಾನು ರೆಡಿ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ಅಂದ್ರೆ ನಮ್ಮ ಜಾನು ಕಂಪಲ್ಸರಿ ಮೇಕಪ್ ಸಾಮಾನುಗಳು ಒಂದು ತೆಕ್ಕೋತಾನೆ ಇರ್ತಾಳೆ. ಹಾಗಾಗಿ ಅಲ್ಲಿ ಆಲ್ರೆಡಿ ಕೆದ್ಕೋತಾನೆ ಕುಂತಿವಳು, ಏನೇನು ಮಾಡ್ತಾಳೋ ಏನೇನು ಇಲ್ಲೋ ಗೊತ್ತಾಗಲ್ಲ. ಇನ್ನು ಏನರ ಒಂದೊಂದು ಲಿಪ್ಸ್ಟಿಕ್ ಅಂತೂ ಕಂಪಲ್ಸರಿ ಮುಂದಾಗೆ ಹಚ್ಕೋತಾಳ, ಪೈಲೆ ಹಾಕಿಂದೆ ಹೋಯ್ತದ ಆ ಟೈಪ್ ಹಾಳಾಕಿ. ಇನ್ನು ಈ ಕಡೆ ನಮ್ಮ ಅಮ್ಮಗೂ ಹೇರ್ ಸ್ಟೈಲ್ ಮಾಡತ್ತೀನಿ. ಆಕಿಗೆ ಒಪ್ಪಪ್ಲೆ ಅಂದ್ರೆ ಹೇರ್ ಸ್ಟೈಲು ಹಿಂಗೆ ಫ್ರಂಟ್ ಸೈಡ್ ಬೇತಲ್ ತೆಗೆದ್ರೆ ಆಕಿಗೆ ಬರಲ್ಲ. ಹಾಗಾಗಿ ಆಕಿಗೆ ಬೇತುಲ್ ಇಲ್ಲದೇ ತೆಗೆದ್ರೆ ಚೆಂದ ಅನ್ನಿಸ್ತದ. ಹಾಗಾಗಿ ಅದೇ ಹೇರ್ ಸ್ಟೈಲ್ ಮಾಡ್ತೀನಿ. ಇನ್ನು ನನಗಂತೂ ಈ ಹೇರ್ ಸ್ಟೈಲ್ ಮೇಲೆ ಫಿದಾ ಆಗೋಗೀನಿ. ನನಗೂ ಇಷ್ಟು ಸೂಟ್ ಆಲತ್ತಂದ್ರೆ ಈಗ ಎಲ್ಲಿಗಾರ ಹೋದ್ರು ಭೀ ನಾ ಇದೇ ಹೇರ್ ಸ್ಟೈಲ್ ಮಾಡ್ಕೊಳತ್ತೀನಿ, ಅಷ್ಟು ಸೂಟ್ ಆಲತ್ತದ. ಹಾಗಾಗಿ ಇನ್ನು ನಮ್ಮ ಅಮ್ಮಗೆ ಭೀ ಅದೇ ಹೇರ್ ಸ್ಟೈಲ್ ಮಾಡಮಂತ. ಇನ್ನು ಏನಪ್ಪ ಅಂದ್ರೆ ಇನ್ನು ನಮ್ಮ ಅಮ್ಮ ಅಲ್ಲಿ ನಮ್ಮ ಜಾನು ಅಲ್ಲಿ ಅಷ್ಟೊಂದು ಅವರಿಗೆ ಹೊರಗಿಂದ ಅದು ಏನೂ ಗೊತ್ತಿಲ್ಲ. ನಾವೇನು ಹೇಳ್ತೀವಿ ಅಷ್ಟೇ. ಇನ್ನು ಟಿ ವಿಯಾಗಾದ್ರೂ ಭೀ ನೋಡೋದಲ್ಲಿ ಅದು ಮಾಡೋದಲ್ಲಿ. ಇನ್ನು ಫೋನ್ ಅಂತೂ ಅವ್ರಿಗೆ ಅಲೋನೇ ಇಲ್ಲ, ಯಾವಾಗಾರ ಅಳ್ಳತ್ತೂರು ಅಷ್ಟೇ ನಮ್ಮ ಜಾನುಗೂ ಕೊಡ್ತೀವಿ. ಇನ್ನು ಅಮ್ಮ ಅಂತೂ ಮುಟ್ಟಲ್ಲ, ಯಾಕಂದ್ರೆ ನಾನು ಬೈತೀನಿ ಅಂತಂದು. ಇನ್ನು ಟಿ ವಿ ಅಂತೂ ಕಂಪಲ್ಸರಿ ನೋಡ್ತಾಳೆ ಅಮ್ಮ ಯಾವಾಗಾರ ಟೈಮ್ ಸಿಕ್ಕಾಗ. ಬಟ್ ಏನಪ್ಪ ಅಂದ್ರೆ ಅಂಥವು ಇಂಥವು ನೋಡಲ್ಲ. ಹಾಗಾಗಿ ಅವರಿಗೆ ಇನ್ನು
ಹೊರಗಿಂದ ಏನು ಭೀ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಇನ್ನೂ ಏನೂ ಗೊತ್ತಿಲ್ಲ. ಹಾಗಾಗಿ ಒಂದು ಸ್ವಲ್ಪ ನನಗೆ ಯಾವ ಥರ ತಿಳಿತೋ ಆ ಥರ ಅವರು ಒಪ್ಪಪ್ಲೆ ಮಾಡೀನಿ. ಇಲ್ಲೋದ್ರೆ ನಮ್ಮ ಜಾನು ಸ್ವಲ್ಪ ಅಳ್ಳತ್ತಿಳು. ಹಾಗಾಗಿ ಈ ಥರ ಮಾಡು ಆ ಥರ ಮಾಡು ಅಂದ್ರೆ ಅಳ್ತಾಳೆ. ಹಾಗಾಗಿ ಎಷ್ಟಾಯ್ತೋ ಅಷ್ಟು ಮಾಡಿ ವೀಡಿಯೋ ಆಲ್ರೆಡಿ ಯುಗಾದಿದು ನಿನ್ನೆ ಅಪ್ಲೋಡ್ ಮಾಡೀನಿ ಶಾರ್ಟು ಇನ್ಸ್ಟಾಗ್ರಾಮು ಫೇಸ್ಬುಕ್ನಾಗ. ಯಾರು ಬೇಕಾದರೂ ಹೋಗಿ ನೋಡ್ಬೋದು. ಓಕೆನಾ. ಇನ್ನು ಇಲ್ಲಿ ಬಂದು ಅವರಿಗೆಲ್ಲ ವೀಡಿಯೋದು ರೆಡಿ ಮಾಡಿ ಅವರು ಗುಡಿಗೆ ಹೋಗೋದಿರು. ಇನ್ನು ಏನು ಗುಡನೋ ಏನೋ ಗೊತ್ತಿಲ್ಲ. ನಮ್ಮ ಮನೆಯವರು ಫಸ್ಟ್ ಟೈಮು ಗುಡಿಗೆ ಹೋಗಮ್ ನಡ್ರಿ ಅಂತ ಕರ್ಕೊಂಡು ಹೋಗ್ಯಾರ. ಹನುಮಾನ್ ದೇವ್ರ ಗುಡಿಗೆ ಹೋಗಿ ಶಣ್ ಮಾಡ್ಬಾರಂದಾರ. ಇಲ್ಲೇ ನಮಗೆ ಸಮೀಪ ಇರೋದು ಅಂದ್ರೆ ಅದು ಒಂದೇ ಗುಡಿ. ಹಾಗಾಗಿ ಇನ್ನು ಮನೆಯವ್ರಂತೂ ದೂರ ಅಂತೂ ಏನೂ ಕರ್ಕೊಂಡು ಹೋಗಲ್ಲ. ಹಾಗಾಗಿ ಇಲ್ಲೇ ಸಮೀಪ ಇರೋ ಗುಡಿಗೆ ಕರ್ಕೊಂಡು ಹೋಗಿರು. ಇನ್ನು ಅವ್ರು ಬರತನ ನಾನು ಈ ಕಡೆ ನಾಷ್ಟಕ್ಕೆ ಆ್ಯಕ್ಚುಲಿ ಇದ್ರ ಪುಳಿಯೋರದು ಮಾಡೀನಲ್ವ, ಆದರೂ ಕೂಡ ಇದು ಭೀ ಮಾಡ್ರಾಯ್ತು ಅಂತಂದು ಮಾಡ್ಲತ್ತೀನಿ. ಅಂದ್ರೆ ಸ್ವಲ್ಪ ಅಕ್ಕಿ ನೆನೆ ಇಟ್ಕೊಂಡಿದ್ದ. ಅಂದ್ರೆ ಒಳ್ಳೇದು ಕುಟ್ಟೋದು ಕಲ್ಲು ಇರ್ತದಲ್ವ, ಅದ್ರ ಸಲುವಾಗಿ ನೆನೆಕ್ಕಿದ. ಹಂಗೆ ಅದ್ರ ಕೂಡ ಒಂದು 2 ಹಾಲು ಕುದಿಸಿ ಅದ್ರಾಗ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ಅದ್ರ ಕೂಡ ವಡಾಗತ್ಲೆ ಅಂದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ಆದರೂ ಹಾಕೋಬೋದು, ಮಾರ್ನಿಂಗ್ ಟಿಫಿನ್ಗಾದ್ರೂ ಭೀ ಹಾಕೋಬೋದು. ಈ ಥರ ಹಾಕಮಿ ಅಂತ ರೆಡಿ ಮಾಡ್ಲತ್ತೀನಿ ನಾನು. ಇನ್ನು ಏನಪ್ಪ ಅಂದ್ರೆ ಎಲ್ಲ ಊಟ ಕೂಡ ಉಣ್ತಾರೇನು ಅನ್ಕೊಂಡೆ. ಬಟ್ ಇದ್ರ ಕೂಡ ಚಟ್ನಿ ಭೀ ಮಾಡಿ ಇಟ್ಟಿದ್ದೆ ನಾನು ಆಲ್ರೆಡಿ. ಇನ್ನು ಟಿಫಿನ್ಗತ್ಲೇ ತಿಂದುಬಿಟ್ರು. ಇಷ್ಟೆಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇನ್ನು ಮಕ್ಕಳು ಭೀ ತಿಲ್ಲ ಕೊಟ್ಟಿನಿ. ಇನ್ನು ನಾವು ಭೀ ತಿನ್ಬೇಕಂತ ಲಾಸ್ಟ್ ಹಾಕ್ಕೊಂಡು ತೆಗ್ದಿಡ್ಲತ್ತೀನಿ. ಇನ್ನು ಇವತ್ತಿನ ಯುಗಾದಿ ನೀವೆಲ್ಲ ಯಾವ ಥರ ಹೆಂಗೆ ಮಾಡಿರಿ, ಸೆಲೆಬ್ರೇಷನ್ ಮಾಡಿರಿ ಅಂತ ನನಗೆ ಕಮೆಂಟ್ ಮಾಡಿರಿ. ಇನ್ನು ವೀಡಿಯೋ ಇಷ್ಟ ಆದರೆ ಒಂದು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಓಕೆನಾ.